ರಿಯಲ್ ಎಸ್ಟೇಟ್ ನಲ್ಲಿ ಯಾವ ಸ್ಕಿಲ್ ಜಾಸ್ತಿ ಮಹತ್ವ? ಸೇಲ್ಸ್ ಎಬಿಲಿಟಿನ ಅಥವಾ ಡೆಪ್ತ್ ನಾಲೆಜ್ನ? ಪ್ರಾಪರ್ಟಿ ಅಂತ ಬಂದಾಗ ಮನುಷ್ಯಂದು ಲೈಫ್ ಟೈಮ್ ಇಂದು 60-70% ದುಡಿಮೆನ ರಿಯಲ್ ಎಸ್ಟೇಟ್ ಹಾಕ್ತಾರೆ. ಪ್ರತಿಯೊಂದು ನ್ಯೂಸ್ ಚಾನಲ್ ಎಲ್ಲ ನೆಗೆಟಿವ್ ತೋರಿಸ್ತಿರ್ತಾರೆ. ಇವ್ರು ಫ್ರಾಡ್ ಮಾಡಿದ್ರು, ಇಲ್ಲೇನೋ ತೊಂದರೆ ಆಯ್ತು, ಈ ಬಿಲ್ಡಿಂಗ್ ಹೊಡೆದಾಕಿದ್ರು. ಸೊ ಹಾಗಾಗಿ ನಮ್ ಫುಲ್ ನಾಲೆಜ್ ಇರಬೇಕು. ಸೊ ಬೆಂಗಳೂರು ಇನ್ವೆಸ್ಟ್ಮೆಂಟ್ ಹಾಟ್ಸ್ಪಾಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸ್ಟ್ರಾಂಗೆಸ್ಟ್ ರೀಸನ್ ಯಾವುದು ಮೇಡಮ್? ಸರ್ ಮೇನ್ ನಿಮಗೆ ಗೊತ್ತು, ಒಳ್ಳೆ ವೆದರ್. ಸರಿ. ಸೊ ಅದೊಂದು. ಆಮೇಲೆ ನಿಮ್ಗೂ ಗೊತ್ತು ಇಲ್ಲಿ ನಾವು ಎಷ್ಟು ಅಕಾಮಿಡೇಟಿವ್ ಆಗಿದೀವಿ ಅಂತ. ಸೊ ನಮಗೆ ಹಿಂದಿ ಬರುತ್ತೋ ಇಲ್ವೋ, ಹಿಂದಿನಲ್ಲಿ ಅರ್ಧ ಬರ್ಧ ಆದ್ರೂ ಅವ್ರಿಗೆ ಹೇಳ್ಬಿಟ್ಟು ರೂಟ್ ತೋರಿಸ್ತೀವಿ. ಇವಾಗ ಜನದ ಹೆಂಗ್ ನಡೆಯುತ್ತೆ ಅಂತಂದ್ರೆ, ಸರ್ ಮುಂಚೆ ನಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂತಂದ್ರೆ, ಲೈಫ್ ಟೈಮಿಗೆ ಒಂದೇ ಮನೆ. ಅವ್ರೊಂದು 40 ವರ್ಷ ಅಥವಾ 50 ವರ್ಷ ಏಜ್ ಅಲ್ಲಿ ಒಂದು ಮನೆ ಮಾಡ್ಕೊಳ್ತಿದ್ರು. ದೇ ಆರ್ ಫುಲ್ಲಿ ಸ್ಯಾಟಿಸ್ಫೈಡ್. ಬಟ್ ಇವಾಗ ಹಂಗಲ್ಲ ಅಲ್ಲ ಸರ್. ಬೆಂಗಳೂರಲ್ಲಿ 2 ಬೆಡ್ರೂಮ್ ಮನೆನೇ ನಿಮ್ಗೆ 1 ಕೋಟಿ ಮೇಲಾಗುತ್ತೆ. ಸೊ ಬ್ಯಾಂಕಿಂಗ್ ಲೋನ್ಸ್ ಎಕ್ಸ್ಪೀರಿಯನ್ಸ್ ಮತ್ತು ಕ್ಲೈಂಟ್ ಎಕ್ಸ್ಪೀರಿಯನ್ಸ್ ಹೇಗೆ ವ್ಯಾಲ್ಯೂ ಆಡ್ ಮಾಡುತ್ತೆ ಮೇಡಮ್? ಬೆಂಗಳೂರಲ್ಲಿ ಒಂದು ಚಿಕ್ಕ ಸೈಟ್ ತಗೊಳ್ಬೇಕು ಅಂದ್ರೆ 50 ಲಕ್ಷ 60 ಲಕ್ಷ ಆಗುತ್ತೆ. ಯಾರು ಅಷ್ಟೊಂದು ದುಡ್ಡು ಸೇವಿಂಗ್ಸ್ ಮಾಡಿರಲ್ಲ. ಸೊ ಹಾಗಾಗಿ ಬ್ಯಾಂಕಿಂಗ್ ನಾಲೆಡ್ಜ್ ಫುಲ್ ತರೋ ಇರಬೇಕು. ಈಗ ನಮ್ಮಲ್ಲಿ ಏನಾಗುತ್ತೆ, ಬುಕ್ಕಿಂಗ್ ಮಾಡಿ ಅಥವಾ ಅಗ್ರಿಮೆಂಟ್ ಮಾಡಿ ಪ್ರಯೋಜನ ಇಲ್ಲ. ನಾಳೆ ನಿಮ್ಮ ಹತ್ರ ಫುಲ್ ಫಂಡ್ ಅರೇಂಜ್ ಆಗಲಿಲ್ಲ, ನೀವು ರಿಜಿಸ್ಟ್ರೇಷನ್ಗೆ ಬಂದಿಲ್ಲ ಅಂದರೆ ಇದಿಷ್ಟು ಎಫರ್ಟ್ ವೇಸ್ಟ್ ಅಲ್ಲ. ಸೊ ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದಾಗ ಆ ಕೀ ಲೆಸನ್ ನಿಮ್ಮ ಡಿಸಿಷನ್ ಅನ್ನು ಹೇಗೆ ಗೈಡ್ ಮಾಡುತ್ತೆ ಮೇಡಮ್? ನಾವು ಮನಸ್ಸಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದಾಗ ಯೂನಿವರ್ಸ್ ನಮಗೋಸ್ಕರ ಕೆಲಸ ಮಾಡುತ್ತೆ ಅಂತಾರಲ್ಲ. ಒಬ್ಬಳೇ ಶುರು ಮಾಡಿದ್ದೆ ಸರ್, ಇವಾಗ ಒಂದು ಜೊತೆ ಕೆಲಸ ಮಾಡ್ತಿದ್ದೆ. ಸೊ ರೂಪಾ ಮ್ಯಾಮ್, ದ ಫೌಂಡರ್ಸ್ ಡ್ರೀಮ್ ಕನ್ನಡ ಚಾನೆಲ್ ಪಾಡ್ಕಾಸ್ಟ್ಗೆ ಸುಸ್ವಾಗತ ಮ್ಯಾಮ್. ನಮಸ್ಕಾರ. ಥ್ಯಾಂಕ್ ಯು. ನೀವು ಹೇಗಿದ್ದೀರಾ ಮೇಡಮ್? ನಾನು ಚೆನ್ನಾಗಿದ್ದೀನಿ. ಸೂಪರ್. ಫುಲ್ ಎಸ್. ಆರಾಮಾಗಿ ಕೂತ್ಕೊಳ್ಳಿ ಮೇಡಮ್. ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ ಕೊಡಿ. ಆಯ್ತು. ಓಕೆ. ಸೊ ನಿಮ್ಮ ಪ್ರಯಾಣ ಹೇಗಿತ್ತು? ನಮ್ಮ ಪ್ರಯಾಣ ಅಂದರೆ ಒಂದು ಅದೇ ನನ್ನ ಪ್ರೊಫೆಷ್ನಲ್ ಜರ್ನಿದು ಹೇಳ್ಬೋದು. ಅಥವಾ ಇವತ್ತು ನಾನು ನಿಮ್ಮ ಆಫೀಸಿಗೆ ಬಂದಲ್ಲ ಅದ ಫಾರ್ ಆಫೀಸ್ ಯು ಟೆಲ್. ಆಫೀಸಿಗೆ ಅದೇ ಕನಕು ನಾನು ಮೈಸೂರು ರೋಡಿಂದ ಬಂದೆ. ಇವತ್ತು ಬೆಂಗಳೂರು ಹೆಂಗಾಗಿದೆ ಅಂತಂದರೆ ಎಲ್ಲಿಗೂ ನಾವು ಹೇಳಿದ ಟೈಮಿಗೆ ಹೋಗೋಕ್ಕಾಗಲ್ಲ. ಇಲ್ಲೇ ಬಂದೆ, ಇಲ್ಲಿ ಪಕ್ಕದಲ್ಲೇ ನಿಮ್ಮ ಆಫೀಸ್ಗೆ ಕರೆಕ್ಟಾಗಿ ಟರ್ನ್ ತೊಗೊಳ್ಳೋ ಕಡೆನೇ ಬ್ಲಾಕ್ ಮಾಡಿಬಿಟ್ಟಿದ್ರು. ಈಗ ಮುಂದೆ ಹೋಗಿ ಟರ್ನ್ ತೊಗೊಂಡು ಬಂದ್ವಿ. ಓಕೆ ರೂಪಾ ಮೇಡಮ್. ಸೊ ಫಾರ್ ಪ್ರೊಫೆಷನಲ್ ಜರ್ನಿ, ಸೊ ನಮಗೆ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ಸೊ ವಿಲ್ ಸ್ಟಾರ್ಟ್ ದ ಪಾಡ್ಕಾಸ್ಟ್. ಸರ್ ನಾನು ಅದೇ 97ಇಂದ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಜೊತೆನೇ ವರ್ಕ್ ಮಾಡ್ತಿದ್ದೆ. ಅವರು ಕಾಫಿ ಹೋಲ್ಸೇಲ್ ವ್ಯಾಪಾರ ಮಾಡ್ತಿದ್ರು. ಸೊ ಹಾಗಾಗಿ ಅವ್ರದ್ದು ಗೋಡೋನು, ಅವ್ರ ಅಕೌಂಟ್ಸ್ ಎಲ್ಲ ನಾನೇ ನೋಡ್ಕೊಳ್ತಿದ್ದೆ. ಐ ವರ್ಕ್ ವಿತ್ ಹಿಮ್ ಟಿಲ್ 2000. ಅದಾದ್ಮೇಲಿಂದ ಅದೇ ನನಗೆ ಅಲ್ಲಿ ಏನು ಮುಂದೆ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅನಿಸ್ತು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಮೈ ಓನ್ ಡಿಫ್ರೆಂಟ್ ಜರ್ನಿ. ನಾನು BSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೆ. ಬಟ್ ನನಗೆ ಕಾಫಿನಲ್ಲೇ ಎಕ್ಸ್ಪೀರಿಯನ್ಸ್ ಇದ್ದಿದ್ದು ನನ್ನ ಹಸ್ಬೆಂಡ್ ಜೊತೆ. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ವಿತ್ ಒಂದು ಕಾಫಿ ಕಂಪನಿನೇ. ಅದರಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಜಾಯ್ನ್ ಆದೆ. ಅಲ್ಲಿ ನಾನು ಆವಾಗ ನನಗೆ ಈ FMCG ಪ್ರಾಡಕ್ಟು, ಈ ಡಿಸ್ಟ್ರಿಬ್ಯೂಟರ್ಸು, C&F ಏಜೆಂಟ್ಸು, ಅದ್ರ ಬಗ್ಗೆ ಮತ್ತು ಪ್ರಾಡಕ್ಟ್ನ ಹೇಗೆ ರೆಡಿ ಮಾಡೋದು, ಆ ಬಾರ್ಕೋಡ್ ಸಿಸ್ಟಮ್ಮು ಅದೆಲ್ಲ ಕಲ್ತ್ಕೊಂಡೆ. ಅದಾದಮೇಲೆ ಹೀಗೆ ನಾವು ಅಂದ್ಕೊಂಡಿರ್ತೀವಲ್ಲ ಮನಸ್ಸಲ್ಲಿ ಏನೋ ಒಂದು ಆಗಬೇಕು ಅಂತ, ಅದಕ್ಕೆ ಯೂನಿವರ್ಸ್ ಕೂಡ ದಾರಿ ತೋರಿಸುತ್ತೆ ಅಂತ ಹೇಳ್ತಾರಲ್ಲ. ಸೊ ಅದೇ ಥರ ಅಲ್ಲಿಂದ ಲೋನ್ಸಿಗೆ ಬಂದೆ. ಒಂದು DSNL ವರ್ಕ್ ಮಾಡಿದೆ. ಅದಾದಮೇಲೆ ಡಿಜಿಟಲ್ ಮಾರ್ಕೆಟಿಂಗಿಗೆ ಬಂದೆ. ಅದಾದಮೇಲೆ ಇನ್ನೊಂದು ಪ್ಲಮ್ಫೈ ಅಂತ ಹೇಳಿಬಿಟ್ಟು ಅಲ್ಲಿ ನಾವು ಗೂಗಲ್ ಅನಾಲಿಟಿಕ್ಸ್ಗೆ ಒಂದು ಕಾಂಪಿಟೇಟಿವ್ ಆಗಿ ಒಂದು ಅನಾಲಿಟಿಕಲ್ ಟೂಲ್ ಮಾಡ್ತಿದ್ವಿ. ಅಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದೆ. ಅದಾದಮೇಲೆ 97 ಟು ಐ ಕೇಮ್ ಟಿಲ್ 2010 now. 2010 now. Okay. ಸೊ 2010ಇಂದ ನಾನು ಅದೇ ಡೆವಲಪರ್ಸ್ದು ಅಕೌಂಟ್ಸ್ ಹ್ಯಾಂಡಲ್ ಮಾಡ್ತಿದ್ದೆ. ಅವ್ರ ಮಾರ್ಕೆಟಿಂಗ್ ಕ್ಯಾಂಪೇನ್ ಮಾಡ್ತಾ ಇದ್ದೆ. ಅದನ್ನು ವಿ ಯೂಸ್ ಟು ಮೆಜರ್ ಇಟ್ ಫ್ರಮ್ ದ ಬ್ಯಾಕ್ ಎಂಡ್. ಯಾವುದನ್ನ ಮಾಡಿದ್ರೆ ಎಲ್ಲಿ ಲೀಡ್ ಬರ್ತಿದೆ, ಎಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಿದೆ, ಅದನ್ನು ಕನ್ವರ್ಷನ್ ಮಾಡೋದು ಹೇಗೆ, ಲೈಕ್ ದಟ್ ಐ ಯೂಸ್ ಟು ಅನಲೈಸ್ ಥಿಂಗ್ಸ್ ಫ್ರಮ್ ದ ಬ್ಯಾಕ್ ಎಂಡ್. ಅದ್ರ ಜೊತೆಗೇನೆ ದೆನ್ ಐ ಸ್ಟಾರ್ಟೆಡ್ ಡೈರೆಕ್ಟ್ಲಿ ಟು ದ ರಿಯಲ್ ಎಸ್ಟೇಟ್. In which year? In 2010 ಸರ್. 2010 ಅಲ್ಲಿ. ನಾನು ಅದೇ ಹೋಮ್ಲ್ಯಾಂಡ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ಗೆ ಅಗೈನ್ ಬಿಸ್ನೆಸ್ ಮ್ಯಾನೇಜರ್ ಆಗಿ ಸೇರಿಕೊಂಡೆ. ಅವ್ರದ್ದು ವಿಲ್ಲಾ ಪ್ರಾಜೆಕ್ಟ್ ಇತ್ತು ಸರ್ ಕನಕಪುರ ರೋಡಲ್ಲಿ. ನಾವು ಅವಾಗ ಯಾಕೆ ರಿಯಲ್ ಎಸ್ಟೇಟ್ ಚೂಸ್ ಮಾಡಿದ್ರಿ ದಟ್ ಟೈಮ್? ಸರ್ ರಿಯಲ್ ಎಸ್ಟೇಟ್ ಅಂತಂದ್ರೆ ಹಾಗೆ ಲೈಕ್ ಯೂನಿವರ್ಸ್ ನಂಗೆ ಆ ಪಾತ್ ಕೊಟ್ಟಿತ್ತು ಅನ್ಸುತ್ತೆ. ಯಾಕಂದ್ರೆ ನಾನು ಸಮಥಿಂಗ್ ಐ ವಾಂಟೆಡ್, ನಾನು ಅಚೀವ್ ಮಾಡಬೇಕು ಅಂತಿದ್ದೆ. ಸಮಥಿಂಗ್ ಹ್ಯಾಪೆಂಡ್ ದಟ್ ಟೈಮ್ ಆರ್ ಜಸ್ಟ್ ಇಲ್ಲ, ಲೈಕ್ ನಾನು ಲೋನು, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ರಿಯಲ್ ಎಸ್ಟೇಟ್ ಅಕೌಂಟ್ ಹ್ಯಾಂಡಲ್ ಮಾಡ್ತಿದ್ದೆ. ಅದಾದ್ಮೇಲೆ ಡೈರೆಕ್ಟ್ ರಿಯಲ್ ಎಸ್ಟೇಟ್ ಸೇಲ್ಸಿಗೆ ಬಂದೆ. ಆವಾಗ ಅದೇ ನನ್ನ ಬಾಸ್ ಒಟ್ಟಿಗೆ ಕ್ಲೈಂಟ್ ಕೋಆರ್ಡಿನೇಷನ್ನು, ಆಮೇಲೆ ಡಿಫ್ರೆಂಟ್ ಮಾರ್ಕೆಟಿಂಗ್ ಆಸ್ಪೆಕ್ಟ್ಸು. ನಾವು ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಮಾತ್ರ ಮಾಡ್ತಿದ್ವಿ. ಆಮೇಲೆ ಇದಕ್ಕೆ ಬಂದಮೇಲೆ ಪ್ರಿಂಟ್ ಮೀಡಿಯಾ ಮತ್ತು ಆಫ್ಲೈನು, ರೋಡಲ್ಲಿ ಒಂದು ಹೋರ್ಡಿಂಗ್ ಹಾಕ್ಸೋದು ಇರ್ಬೋದು,
ಆಮೇಲೆ ಪೇಪರ್ ಆ್ಯಡ್ ಹೇಗೆ ಕೊಡೋದು, ಆಮೇಲೆ ಡಾಕ್ಯುಮೆಂಟೇಶನ್ ಕಲಿಯಕ್ಕೆ ಶುರು ಮಾಡಿದೆ. ಆ್ಯಕ್ಚುಲಿ ರಿಯಲ್ ಎಸ್ಟೇಟಲ್ಲಿ ಡಾಕ್ಯುಮೆಂಟೇಶನ್ ಈಸ್ ದ ಮೇನ್ ಪಾರ್ಟ್. ಕರೆಕ್ಟ್, ಸರಿ ಮೇಡಮ್. ಸೊ ಡಾಕ್ಯುಮೆಂಟೇಶನ್ ಕಲಿಯಕ್ಕೆ ಶುರು ಮಾಡಿದೆ. ಹಾಗಾಗಿ ಅಲ್ಲಿಂದ ಅದೇ ನೆಕ್ಸ್ಟ್ ತುಂಬಾನೇ ಫಾಸ್ಟ್ ಆಗೋಯ್ತು ನನ್ನ ಕೆರಿಯರು. ಇನ್ನೊಂದು ಕಂಪ್ನಿನಲ್ಲಿ ಮಾರ್ಕೆಟಿಂಗ್ ಹೆಡ್ ಆದೆ, ಆಮೇಲೆ ಜನರಲ್ ಮ್ಯಾನೇಜರ್ ಆದೆ. ದೆನ್ ಐ ಸ್ಟಾರ್ಟೆಡ್ ಮೈ ಓನ್ ಕಂಪನಿ ಸರ್. ವಾವ್. ಸೊ ಬೇರೆ ಬೇರೆ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿದಾಗ ಆ ಕೀ ಲೆಸನ್ ನಿಮ್ಮ ಡಿಸಿಷನ್ ಅನ್ನು ಹೇಗೆ ಗೈಡ್ ಮಾಡುತ್ತೆ ಮೇಡಮ್? ಸರ್ ಎಲ್ಲದೂ ಅಷ್ಟೇ, ನಾವು ಮನಸ್ಸಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತಿದ್ದಾಗ ಯೂನಿವರ್ಸ್ ನಮಗೋಸ್ಕರ ಕೆಲಸ ಮಾಡುತ್ತೆ ಅಂತಾರಲ್ಲ, ಸೊ ಅದೇ ಥರನೇ ನಮಗೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಬೇಕಿತ್ತು ಅದೆಲ್ಲ. ಅಂದರೆ ಇವಾಗ ಒಂದು ಪ್ರಾಡಕ್ಟ್ನ ಹೇಗೆ ರೆಡಿ ಮಾಡ್ತಾರೆ ಅದು ಬೇಕಿತ್ತು, ಅದನ್ನು ಮಾರ್ಕೆಟಲ್ಲಿ ಹೇಗೆ ಪ್ಲೇಸ್ ಮಾಡ್ತಾರೆ ಅದು ಬೇಕಿತ್ತು, ಅದನ್ನು ತೊಗೊಳ್ಬೇಕು ಅಂತಂದರೆ ಜನಗಳಿಗೆ ಯಾವ ರೀತಿ ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಅದು ನಮಗೆ ಬೇಕಿತ್ತು, ಅದ್ರ ಜೊತೆಗೆ ಲೀಗಲ್ ಆ್ಯಂಡ್ ಡಾಕ್ಯುಮೆಂಟೇಶನ್ ಕೂಡ ಬೇಕಿತ್ತು. ಸೊ ಹಾಗಾಗಿ ನನಗೋಸ್ಕರ ದೇವರು ಆ ಒಂದು ದಾರಿನ ರೆಡಿ ಮಾಡಿದ್ರು ಅನ್ಸುತ್ತೆ. ಆ ದಾರಿನಲ್ಲಿ ಬರ್ತಾ ಇದ್ದೀನಿ ಸರ್. ಈಗ ಒಬ್ಬಳೇ ಶುರು ಮಾಡಿದ್ದೆ ಸರ್, ಇವಾಗ ಒಂದು ಡಜನ್ ಜನ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಬಿಸ್ನೆಸ್ ಮ್ಯಾನೇಜರ್ ಇಂದ ಮಾರ್ಕೆಟಿಂಗ್ ಹೆಡ್ಗೆ ಮತ್ತೆ ಜನರಲ್ ಮ್ಯಾನೇಜರ್ಗೆ ಟ್ರಾನ್ಸಿಷನ್ ಹೇಗೆ ಇತ್ತು? ಸರ್ ಕಲಿತಾ ಇದ್ದೆ, ಮುಂದಕ್ಕೆ ಹೋಗ್ತಿದ್ದೆ ಸರ್ ಅಷ್ಟೇ. ಎಲ್ಲರಿಗಿಂತ ತುಂಬ ಫಾಸ್ಟಾಗಿ ಕಲಿತಿದ್ದೆ. ಬೇರೆಯವ್ರು ಯಾರೇ ಆಗಲಿ ಸುಮ್ಮನೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ರು, ನಾನು ಕುತ್ಕೊಂಡು ಕಲಿತಿದ್ದೆ ಸರ್. ಯಾಕಂದರೆ ನಾನು BSc ಕಂಪ್ಯೂಟರ್ ಸೈನ್ಸ್ ಮಾಡಿದ್ರು ನಮಗೆ ಇಂಟರ್ನೆಟ್ ಎಲ್ಲ ಇರಲಿಲ್ಲ ಸರ್. ನಾನು 97 ಕಂಪ್ಲೀಟ್ ಮಾಡಿದಾಗ ಆಮೇಲೆ ನನಗೆ ಇಂಟರ್ನೆಟ್ಟಿಂದ ಎಕ್ಸ್ಪೋಜರ್ ಶುರು ಆಯಿತು 2010ಇಂದ. ಸೊ ಅವಾಗ ಏನು ನಮಗೆ ಕೆಲಸ ಆಯಿತು ಅಂದರೆ ಕುತ್ಕೊಂಡು ಓದೋದು, ನಮ್ಮ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋದು, ನಾಳೆ ಹೆಂಗೆ ಮಾಡೋದು ಏನು ಅಂತ. ಇವಾಗಂತೂ ಯುಗ ಬಿಡಿ, ಇವಾಗಂತೂ ಎಲ್ಲದೂ ಇನ್ನೂ ಫಾಸ್ಟಾಗಿ ಮಾಡ್ಬೋದು. ಸೊ ಕಲಿತಿದ್ವಿ, ಮುಂದಕ್ಕೆ ಬರ್ತಿದ್ವಿ ಸರ್. ನಿಮ್ಮ ಕಂಪನಿ ನೇಮ್ MS Promoters. ಹೌದು ಸರ್. ವಾಟ್ ಎಕ್ಸಾಕ್ಟ್ಲಿ ಯು ಡೂ? ಸರ್ ನಾವು ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಮಾಡ್ತೀವಿ. ಅಂದರೆ ಒಂದು ಪ್ರಾಜೆಕ್ಟ್ನ ಎಕ್ಸ್ಕ್ಲೂಸಿವ್ ಆಗಿ ತೊಗೊಂಡ್ಬಿಟ್ಟು ಮ್ಯಾಂಡೇಟ್ ಮೇಲೆ ಮಾರ್ಕೆಟಿಂಗ್ ಆ್ಯಂಡ್ ಸೇಲ್ಸ್ ಮಾಡ್ತೀವಿ. ಅದ್ರ ಜೊತೆಗೆ ಸರ್ 2 ಕಂಪ್ನಿ, ಸನ್ಲ್ಯಾಂಡ್ ವೆಂಚರ್ಸು ಮತ್ತು ನಂದಾ ಶೆಲ್ಟರ್ಸು, ಅವ್ರದ್ದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಟೀಮ್ನಿದು ನಾನು ಲೀಡ್ ಮಾಡ್ತೀನಿ. ಇವಾಗ ರೀಸೆಂಟಾಗಿ ಬೀಚ್ ಕಲೆಕ್ಟಿವ್ ಅಂತ ಒಂದು LLP ಮಾಡಿದ್ದೀವಿ ಸರ್. ಅದರಲ್ಲಿ ಫಾರ್ಮ್ಲ್ಯಾಂಡ್ ಪ್ರಾಜೆಕ್ಟ್ಸ್ಗೆ ನಾವು ಡೆವಲಪ್ಮೆಂಟು ಮಾಡ್ತಿದ್ದೀವಿ, ಮಾರ್ಕೆಟಿಂಗು ಮಾಡ್ತಾ ಇದ್ದೀವಿ ಸರ್. ಓನ್ಲಿ ಫಾರ್ಮ್ಲ್ಯಾಂಡ್ ಫಸ್ಟ್? ಹೌದು, ಬೀಚ್ ಕಲೆಕ್ಟಿವ್ ಇಂದ ಮ್ಯಾನೇಜ್ ಫಾರ್ಮ್ಲ್ಯಾಂಡ್ ಪ್ರಾಜೆಕ್ಟ್ಸ್. ಫಾರ್ಮ್ಲ್ಯಾಂಡ್ ಯಾಕೆ ಸರ್? ಇವಾಗ ಜನಗಳು ಅದು ಒಂದು ಟ್ರೆಂಡ್ ಬಂದಿದೆ ಅಲ್ಲ ಸರ್. ಈಗ ಫಸ್ಟು ಒಂದು ಇವಾಗ ಜನದ ಹೆಂಗೆ ನಡೆಯುತ್ತೆ ಅಂತಂದರೆ ಸರ್, ಮುಂಚೆ ನಮ್ಮ ತಂದೆಯವ್ರ ಕಾಲದಲ್ಲೆಲ್ಲ ಏನಾಗ್ತಿತ್ತು ಅಂತಂದರೆ ಲೈಫ್ ಟೈಮಿಗೆ ಒಂದೇ ಮನೆ. ಸರಿ. ಅವರೊಂದು 40 ವರ್ಷ ಅಥವಾ 50 ವರ್ಷ ಏಜಲ್ಲಿ ಒಂದು ಮನೆ ಮಾಡ್ಕೊಳ್ತಿದ್ರು. ದೇ ಆರ್ ಫುಲ್ಲಿ ಸ್ಯಾಟಿಸ್ಫೈಡ್, ಹೌದು ನಮ್ಗೊಂದು ಸ್ವಂತ ಮನೆ ಇದೆ ಅಂತ. ಬಟ್ ಇವಾಗ ಹಂಗಲ್ಲ ಅಲ್ಲ ಸರ್. ಈಗ ನನ್ನ ಮಗ 25 ವರ್ಷ, ಅವನಿಗೇನೆ 1.5-2 ಲಕ್ಷ ಸಂಬಳ ಇದೆ. ರೈಟ್. ಸೊ ಹಾಗಾಗಿ ಅವ್ರೇನಾಗುತ್ತೆ, ಫಸ್ಟ್ ಏನು ಮಾಡ್ತಾರೆ, ಒಂದು ಅಪಾರ್ಟ್ಮೆಂಟ್ ತೊಗೊಳ್ತಾರೆ. ಯಾಕಂದರೆ ಕಮ್ಯೂಟಿಗೆ ಈಸಿ ಆಗುತ್ತೆ, ಆಫೀಸ್ಗೆ ಹೋಗೋಕ್ಕೆ ಬರೋದಕ್ಕೆ ಅಂತ. ಅದಾದ ತಕ್ಷಣ ಸೈಟಿಗೆ ಬರ್ತಾರೆ. ಸೈಟು ಆಯಿತು, ಮತ್ತೆ ಇಂಡಿಪೆಂಡೆಂಟ್ ಮನೆನೂ ಆಯಿತು ಅಂದಮೇಲೆ ಫಾರ್ಮ್ ಲ್ಯಾಂಡಿಗೆ ಬರ್ತಾರೆ. ಇವಾಗ ಏನಾಗಿದೆ ಗೊತ್ತಲ್ಲ ನಿಮಗೆ, ಬೆಂಗಳೂರಲ್ಲಿ 2 ಬೆಡ್ರೂಮ್ ಮನೆನೇ ನಿಮಗೆ 1 ಕೋಟಿ ಮೇಲೆ ಆಗುತ್ತೆ. ಅದೇ ಫಾರ್ಮ್ ಲ್ಯಾಂಡ್ ಅಂದರೆ ಮಿನಿಮಮ್ ಒಂದು 6,000 to 10,000 ಸ್ಕ್ವೇರ್ ಫೀಟ್ ಜಾಗ ಇರುತ್ತೆ ನಿಮಗೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇವತ್ತು ಫ್ರೆಶ್ ಏರ್ ಆ್ಯಂಡ್ ವಾಟರು. ಆಮೇಲೆ ಎಲ್ಲ ಬ್ಯಾಂಗ್ಳೂರಿಂದ 1 hour ಡ್ರೈವಲ್ಲಿ ಇದೆ, ರೋಡ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ಎಲ್ಲೋ ಹೋಗಿ ರೆಸಾರ್ಟು ಎವ್ರಿ ವೀಕು ನೀವು ಹುಡ್ಕೋಕ್ಕಾಗಲ್ವಲ್ಲ, ಈ ವಾರ ಎಲ್ಲಿಗೆ ಹೋಗೋದು, ಈ ವಾರ ಎಲ್ಲಿಗೆ ಹೋಗೋದಂತ. ಅದ್ರ ಬದಲು ನಿಮ್ಮದೇ ಒಂದು ಜಾಗ ಇರುತ್ತೆ. ಸೊ ಮ್ಯಾಮ್, ರಿಯಲ್ ಎಸ್ಟೇಟ್ನಲ್ಲಿ ಯಾವ ಸ್ಕಿಲ್ ಜಾಸ್ತಿ ಮಹತ್ವ? ಸೇಲ್ಸ್ ಎಬಿಲಿಟಿನ ಅಥವಾ ಡೆಪ್ತ್ ನಾಲೆಜ್ನ? ಸರ್ ಡೆಪ್ತ್ ನಾಲೆಜ್ ಬೇಕು. ಇವಾಗ ನೋಡಿ, ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ. ಇವಾಗ ಒಂದು ಮೊಬೈಲ್ ಫೋನ್ ಎಕ್ಸಾಂಪಲ್ ತೊಗೊಳ್ಳೋಣ. ಇವಾಗ ಅಕಸ್ಮಾತ್ ಆ ಮೊಬೈಲ್ ಫೋನ್ಗೆ ಶಾರುಖ್ ಖಾನೇ ಅಡ್ವರ್ಟೈಸ್ಮೆಂಟಿಗೆ ಬರ್ಬೋದು ಅಂದ್ಕೊಳ್ಳೋಣ. ಆದರೂ ನಾವು ಡೈರೆಕ್ಟಾಗಿ ಹೋಗಿ ತೊಗೊಳ್ಳೋದಿಲ್ಲ. ನಾವೇನು ಮಾಡ್ತೀವಿ, ಅದ್ರ ಬಗ್ಗೆ ರಿವ್ಯೂಸ್ ನೋಡ್ತೀವಿ, ಅದನ್ನು ಯಾರು ತೊಗೊಂಡಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಅದರದ್ದು ಯೂಸೇಜ್ ಹೆಂಗಿದೆ ಅಂತ ತಿಳ್ಕೊಳ್ತೀವಿ ಅಲ್ವಾ. ಅದೇ ಥರ ಪ್ರಾಪರ್ಟಿ ಅಂತ ಬಂದಾಗ ಮನುಷ್ಯಂದು ಲೈಫ್ ಟೈಮಿಂದು 60-70% ದುಡಿಮೆನ ರಿಯಲ್ ಎಸ್ಟೇಟ್ಗೆ ಹಾಕ್ತಾರೆ. ಸೊ ಅವ್ರಿಗೆ ಎಷ್ಟು ಕ್ವೈರೀಸ್ ಇರುತ್ತೆ, ಅವ್ರಿಗೆ ಎಷ್ಟು ಆತಂಕ ಇರುತ್ತೆ. ಆಮೇಲೆ ನಿಮಗೆ ಪ್ರತಿಯೊಂದು ನ್ಯೂಸ್ ಚಾನಲ್ ಎಲ್ಲ ನೆಗೆಟಿವೇ ತೋರಿಸ್ತಿರ್ತಾರೆ. ಇವ್ರು ಫ್ರಾಡ್ ಮಾಡಿದ್ರು, ಇಲ್ಲೇನೋ ತೊಂದರೆ ಆಯಿತು, ಈ ಬಿಲ್ಡಿಂಗ್ ಹೊಡೆದಾಕಿದ್ರು, ಅದೆಲ್ಲ ಇರ್ಬೇಕಾದ್ರೆ ಕಸ್ಟಮರ್ ತುಂಬ ಕ್ವಶನ್ಸ್ ಇರುತ್ತಲ್ವಾ. ಸೊ ಹಾಗಾಗಿ ನಮ್ಗೆ ಫುಲ್ ನಾಲೆಡ್ಜ್ ಇರಬೇಕು. ಅವ್ರದ್ದೆಲ್ಲ ಕ್ವಶನ್ಸ್. ಈಗ ಕಾಮನ್ ಕ್ವಶನ್ ಅಮಂಗ್ ಆಲ್ ದೀಸ್? ಕಾಮನ್ ಕ್ವಶನ್ ಏನು, ಲೀಗಲ್ ಆಗಿ ಕ್ಲಿಯರ್ ಆಗಿದೆಯಾ ಅನ್ನೋದೇ ಕಸ್ಟಮರ್ ಫಸ್ಟ್. ಯಾಕಂದ್ರೆ ನಾನು ಯಾವ್ದು ಪ್ರಾಪರ್ಟಿ ಸೇಲ್ ಮಾಡ್ತಿದ್ದೀನಿ ಅದಕ್ಕೆ ಅಬ್ಸಲ್ಯೂಟ್ ಓನರ್ಶಿಪ್ ಇದೆಯಾ ಅನ್ನೋದು. ಸೊ ಹಾಗಾಗಿ ನಾವು ಸರ್ ಇವತ್ತಿನ ತನಕ ಎಲ್ಲ ಅಪ್ರೂವ್ಡ್ ಪ್ರಾಜೆಕ್ಟ್ಸೇ ಮಾಡಿರೋದು ಸರ್. ವಿತೌಟ್ ಅಪ್ರೂವಲ್ ನಾವು ಯಾವುದೂ ಮಾಡೋದಿಲ್ಲ. ಆಮೇಲೆ ನಮಗೂ ಕೂಡ ನಮ್ಮ ಡೆವಲಪರು ಫುಲ್ ಜಿನೇನ್ ಇದ್ದಾರೆ, ಅವರು ನೀಟಾಗಿ ಕೆಲಸ ಮಾಡ್ತಾರೆ. ಅದೆಲ್ಲ ತಿಳ್ಕೊಂಡು ಡಾಕ್ಯುಮೆಂಟೇಶನ್ ಸ್ಟಡಿ ಮಾಡೇ ನಾವು ಕಸ್ಟಮರ್ಗೆ ಪ್ರಪೋಸ್ ಮಾಡ್ತೀವಿ ಸರ್. ಸೊ 25% ಸೇಲ್ಸ್, 75% ಸೇಲ್ಸ್ ಆಫ್ಟರ್, ಮਤਲਬ ದೇರ್ ಇಸ್ ಎ ಡಿಫರೆನ್ಸ್. 25% ಸೇಲ್ಸ್, 75% ಆಫ್ಟರ್ ಸೇಲ್ಸ್ ಅಂತ ಹೇಳೋದು ಪ್ರಾಕ್ಟಿಕಲ್ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ?
ಸರ್ ನೋಡಿ, ಇವಾಗ ನೀವು ಬರ್ತೀರಿ, ಒಂದು ಪ್ರಾಪರ್ಟಿ ನೋಡ್ತೀರಿ, ಏನೋ ಒಂದು ಇದಾಗ್ಬಿಡುತ್ತೆ, ಇವತ್ತು ಎಕ್ಸೈಟ್ ಆಗ್ಬಿಟ್ಟಿರ್ತೀರಿ. ಸೊ ಹಾಗಾಗಿ 1 ಲಕ್ಷ 2 ಲಕ್ಷ ಕೊಟ್ಬಿಡ್ತೀರಾ, ಬುಕ್ ಮಾಡಿಬಿಡ್ತೀರಾ, ಹೋಗ್ಬಿಡ್ತೀರಾ. ಬಟ್ ಆಮೇಲೆ ಶುರು ಆಗುತ್ತೆ ಆ್ಯಕ್ಚುಯಲ್ ವರ್ಕು. ನಿಮ್ಮದು ಲೀಗಲ್ ಕ್ವೈರೀಸ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಯಾರ್ಯಾರೋ ನಿಮ್ಮ ಅದೇ ಅಣ್ಣ ತಮ್ಮಂದರು ರಿಲೇಟಿವ್ಸ್ ಇರ್ತಾರೆ, ಎಲ್ಲರೂ ಅರ್ಧ ಬರ್ಧ ತಿಳ್ಕೊಂಡಿರ್ತಾರೆ. ಅವರೆಲ್ಲ ನಿಮಗೆ ತುಂಬಾ ಸಜೆಷನ್ಸ್ ಕೊಡೋಕ್ಕೆ ಶುರು ಮಾಡ್ತಾರೆ. ಅದೆಲ್ಲ ನೀವು ನನ್ನ ಹತ್ರ ಕೇಳೋಕ್ಕೆ ಶುರು ಮಾಡ್ತೀರಿ. ಅದಾದ್ಮೇಲೆ ನಿಮ್ಮ ಫೈನಾನ್ಷಿಯಲ್ ಪ್ಲಾನಿಂಗ್ ಹೆಂಗಿರುತ್ತೆ ಅದನ್ನು ಅನಲೈಸ್ ಮಾಡಬೇಕು. ಅದೆಲ್ಲ ಮಾಡಿ ನಿಮ್ಮನ್ನ ರಿಜಿಸ್ಟ್ರೇಷನ್ಗೆ ತಗೊಂಡು ಬಂದು ನಿಮ್ಮ ಹೆಸರು ರಿಜಿಸ್ಟರ್ ಆದಮೇಲೆ ನಮ್ಮ ಸೇಲ್ ಕಂಪ್ಲೀಟ್ ಆಗುತ್ತೆ. Who supported you fully? Husband or? ಸರ್ ಫಸ್ಟು ನನ್ನ ಪೇರೆಂಟ್ಸು, ಯಾಕಂದರೆ ಅವರು ಇಷ್ಟು ಗಟ್ಟಿಯಾಗಿ ಬೆಳೆಸಿದ್ದಕ್ಕೆ ನಾವು ಇವತ್ತು ಚಾಲೆಂಜಸ್ನ ಹ್ಯಾಂಡಲ್ ಮಾಡ್ತಿದ್ದೀವಿ. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್. That time ಯಾವ ಚಾಲೆಂಜ್ ಯು ಫೇಸ್ಡ್? ಸರ್ ಇವಾಗ ರಿಯಲ್ ಎಸ್ಟೇಟ್ ಅಂತಂದ್ರೆ ಇದು ಪುರುಷ ಪ್ರಧಾನ ಕ್ಷೇತ್ರ. That is the main important. ಎಸ್, ನಮಗೆ ಎಲ್ಲ ರೀತಿ ಗುಂಡಿಗೆ ಗಟ್ಟಿ ಇರಬೇಕು. ಒಂದು ನಾವು ಎಕ್ಸಿಕ್ಯೂಟಿವ್ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಸರ್. ನನಗೆ ನನ್ನ ಹಸ್ಬೆಂಡು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು, ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ರು. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಸರ್ ಇವತ್ತು. ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅವ್ರನ್ನ ಇವತ್ತು ಅವರು ನನ್ನನ್ನು ಇವತ್ತು ನೋಡಬೇಕಿತ್ತು ಅಂತ. ಬಟ್ ನನಗೂ ಇಲ್ಲ, ಅದು ಅವ್ರಿಗೂ ಇಲ್ಲ. ನನ್ನ ಹಸ್ಬೆಂಡ್ ಇವತ್ತು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಸರ್. ಬೆಳಗ್ಗೆ 7 ಗಂಟೆ 6 ಗಂಟೆಗೆ ಹೊರಡ್ತೀನಿ, ಒಂದೊಂದ್ಸಲ ರಾತ್ರಿ 11 ಗಂಟೆಗೆ ಹೋಗ್ತೀನಿ ಮನೆಗೆ. ಸೊ ಹೋಗೋದೊಂದು ಟೈಮಿಂಗ್ ಗೊತ್ತಿರುತ್ತೆ, ವಾಪಸ್ ಮನೆಗೆ ಹೋಗೋದು ಎಷ್ಟೊತ್ತಿಗೆ ಅಂತ ಗೊತ್ತಿರಲ್ಲ. ಆಮೇಲೆ ಎಲ್ಲಂದ್ರಲ್ಲಿ ಓಡಾಡ್ತಿರ್ತೀವಿ, ಜಾಗಗಳು ನೋಡೋಕೆ ಹೋಗ್ತೀವಿ, ಯಾವುದೋ ಕಾಡಿಗೆ ಹೋಗಿರ್ತೀವಿ, ಇನ್ನೊಬ್ರು ಯಾರೋ ಸಿಗ್ತಾರೆ. ಸೊ ಹಾಗಾಗಿ ಫಸ್ಟ್ ಗುಂಡಿಗೆ ಗಟ್ಟಿ ಇರಬೇಕು. Okay, to develop a good business, successful business, luck is important or hard work? ಹಾರ್ಡ್ ವರ್ಕ್ ಬೇಕೇ ಬೇಕು ಸರ್. ಹಾರ್ಡ್ ವರ್ಕ್ ಬೇಕೇ ಬೇಕು. ಅದ್ರ ಜೊತೆಗೆ ಲಕ್ಕು ಬೇಕಾಗತ್ತೆ. ಅದು ಲಕ್ ಅಂದರೆ ದೇವ್ರದೊಂದು ದಯೆ. ಬಟ್ ಆದರೆ ನಿಮ್ಮ ಹಾರ್ಡ್ ವರ್ಕಿಗೆ ಎಲ್ಲ ರಿಸಲ್ಟ್ ಇದ್ದೇ ಇರುತ್ತೆ ಸರ್, 100%. ಸರಿ. ನನ್ನೊಬ್ರು ಸೀನಿಯರ್ ಹೇಳೋರು ಸರ್, ನೀನು ಏನೇನು ಕೆಲಸ ಮಾಡ್ತಿದ್ಯಾ, ನಿನಗೆ ಇವಾಗ ತಕ್ಕಂಗೆ ಅದಕ್ಕೆ ರಿಸಲ್ಟ್ ಬಂದಿಲ್ಲ ಅಂದ್ರೂ ಮೇಲ್ಗಡೆ ಎಲ್ಲ ಕೌಂಟ್ ಆಗ್ತಿರುತ್ತೆ, ಪ್ರತಿಯೊಂದಕ್ಕೂ ನಿಂಗೆ ರಿಸಲ್ಟ್ ಬರುತ್ತೆ ಅಂತ. ಸರಿ ಅಬ್ಸಲ್ಯೂಟ್ಲಿ ಮೇಡಮ್. ಸೊ ಯು ಆರ್ ಆಲ್ಸೋ ಗಿವಿಂಗ್ ಫ್ರೀ ಎಜುಕೇಶನ್, ಫ್ರೀ ಕನ್ಸಲ್ಟೇಷನ್ ಟು? ಅಲ್ಲ ಸರ್, ನಾನು ಕೊಡಬೇಕು ಅಂತ ಇದೀನಿ. ಇವಾಗ ಏನಾಗುತ್ತೆ ಅಂತಂದ್ರೆ ಎಷ್ಟೋ ಜನ ತುಂಬಾ ಕ್ವೈರೀಸ್ ಇರುತ್ತೆ. ಸರಿ. ಸೊ ಹಾಗಾಗಿ ಒಂದು ಜಿನೈನ್ ಎನ್ಕ್ವೈರೀಸ್ ಬಂದ್ರೆ ರಿಲೆವೆಂಟ್ ಟು ನಮ್ಮ ಫೀಲ್ಡ್ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ಗೇನು ಗೊತ್ತಿದೆ ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ ಸರ್. ಸರಿ, ಅಬ್ಸಲ್ಯೂಟ್ಲಿ. ಸೊ ಬೆಂಗಳೂರು ತರ ಕಾಂಪಿಟೇಟಿವ್ ಮಾರ್ಕೆಟ್ನಲ್ಲಿ ಕನ್ಸಲ್ಟೆಂಟ್ ಸಕ್ಸಸ್ಫುಲ್ ಆಗಬೇಕಾದ್ರೂ ಯಾವ ಕಾಂಪಿಟೆನ್ಸಿ ಮಾಸ್ಟರ್ ಬೇಕು ಮೇಡಮ್? ಸರ್ ಮತ್ತೆ ಈಗ ನಾಲೆಡ್ಜೇ ಬೇಕು ಸರ್. ಫುಲ್ ನಾಲೆಡ್ಜ್ ಬೇಕು. ನಮ್ಮ ಫೀಲ್ಡಲ್ಲಿ ಏನು ಗೊತ್ತಾ, ಫಸ್ಟ್ ಫಾಸ್ಟ್ ರೆಸ್ಪಾನ್ಸ್ ಇರಬೇಕು, ಇನ್ ಡೆಪ್ತ್ ನಾಲೆಡ್ಜ್ ಇರಬೇಕು. ಆಮೇಲೆ ಆಫ್ಟರ್ ಸೇಲ್ಸ್ ಅಂಡ್ ಅಂದರೆ ಅನ್ಮ್ಯಾಚ್ ಸಪೋರ್ಟ್ ಕೊಡ್ಬೇಕು ಸರ್. ನೀವು ಕಸ್ಟಮರ್ ರಾತ್ರಿ 10 ಗಂಟೆನಲ್ಲಿ ಕಾಲ್ ಮಾಡಿದ್ರು ನೀವು ಆನ್ಸರ್ ಮಾಡಬೇಕು, ಬೆಳಗ್ಗೆ 5 ಗಂಟೆಗೆ ಕಾಲ್ ಮಾಡಿದ್ರು ನೀವು ಆನ್ಸರ್ ಮಾಡಬೇಕು. ಎಸ್, ಎವ್ರಿ ಟೈಮ್. ಎಸ್. ಫುಲ್ ಹಾರ್ಡ್ ವರ್ಕಿಂಗ್ ಜಾಬ್ ಇಸ್ ದಟ್? ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್, ದುಡ್ಡು ಜಾಸ್ತಿ ಎಣಿಸ್ಕೊಂತೀನಿ ಹಂಗೆ. ಸೊ ನಿಮ್ಮ ಸ್ಟ್ರಾಂಗ್ ಲೀಗಲ್ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಟೈಮ್ ಜೊತೆ ಬಿಲ್ಡ್ ಆಗುತ್ತೆ ಮೇಡಮ್? ಸೊ ಕಲಿತಾ ಇರ್ತೀವಿ. ಈ ಒಂದೊಂದೇ ಒಂದು ಪ್ರಾಡಕ್ಟ್ ಟೈಮ್ ಟು ಟೈಮ್. ಹೌದು, ಇವಾಗ ಒಂದು ಪ್ರಾಜೆಕ್ಟ್ ಬರುತ್ತೆ, ಒಂದು ಪ್ರಾಜೆಕ್ಟಲ್ಲೇ ಲೀಗಲ್ ಡಾಕ್ಯುಮೆಂಟೇಶನ್ ಬೇರೆ ಥರ ಇರುತ್ತೆ. ಆಮೇಲೆ ಅದನ್ನೊಂದು 10 ಜನ ಕಸ್ಟಮರ್ಸ್ ತೊಗೊಂಡು ಹೋಗ್ತಾರೆ, ಅದ್ರಲ್ಲಿ 10 ಹೊಸ ಕ್ವೆರೀಸ್ ಬರುತ್ತೆ, ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ. ಅದನ್ನ ನೋಡ್ಕೊಂಡೆ ನಮ್ಮ ನಾಲೆಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. So in your eyes, like what is the success definition of success? ಸರ್ ಡೆಫಿನೇಷನ್ ಆಫ್ ಸಕ್ಸಸ್ ಅಂತಂದರೆ ಇನ್ನರ್ ಪೀಸ್, ಆಯಿತಾ? ಯಾಕಂದರೆ ಇವತ್ತು ಭೂಮಿ ಮೇಲೆ ಲಿಮಿಟೇ ಇಲ್ಲ ಸರ್. ಮೊದಲೇ ಥರ ಅಲ್ಲ, ಲಿಮಿಟೇ ಇಲ್ಲ. ನೀವೇನು ಇವತ್ತು ಹೋಗ್ಬಿಟ್ಟು ಅದೇ ಮಾರ್ಸಲ್ಲೂ ಒಂದು ಡೈಮಂಡಿನ ಮನೆ ಕಟ್ಬೋದು. ಸೊ ದೇರ್ ಇಸ್ ನೋ ಲಿಮಿಟ್. ನಮಗೆ ಅಂತ ಒಂದು ಒಳ್ಳೆ ಲಿಮಿಟೇಷನ್ ಹಾಕ್ಕೊಳ್ಬೇಕು, ಅದರೊಳಗಡೆ ಬದುಕಬೇಕು. ನಾನು ಕಲ್ತ್ಕೊಂಡಿರೋದು ಏನು ಗೊತ್ತಾ ಸರ್, ಗೊತ್ತಿದ್ದು ತಪ್ಪು ಮಾಡಬಾರ್ದು ಸರ್, ಅಷ್ಟೇ. ಸೊ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಮೇಡಮ್? ಚೈಲ್ಡ್ಹುಡ್ ತುಂಬಾ ಚೆನ್ನಾಗಿತ್ತು ಸರ್. ಎಂಜಾಯ್ ಮಾಡ್ತೀರಾ ಫುಲ್? ಹೌದು, ಯಾಕಂದ್ರೆ ನಮ್ಮ ಪೇರೆಂಟ್ಸ್ ಇಬ್ರು ಅಫಿಷಿಯಲ್ಸ್ ಸರ್. ಅಮ್ಮ ಬೆಸ್ಕಾಮಲ್ಲಿ ಇದ್ರು, ಅಪ್ಪ ಕಾಫಿ ಬೋರ್ಡಲ್ಲಿ ಇದ್ರು. ಹಾಗಾಗಿ ನಾವು ಚೆನ್ನಾಗಿದ್ವಿ. ಸೊ ನಮ್ದೊಂದು ಸಿಂಪಲ್ ಫ್ಯಾಮಿಲಿ. ನನ್ನ ತಮ್ಮ ಒಬ್ಬ ಇದ್ದಾನೆ, 4 ಜನದ್ದು ಒಂದು ಅದೇ ಸ್ಮಾಲ್ ಆ್ಯಂಡ್ ಸ್ವೀಟ್ ಕುಟುಂಬ ಆಗಿತ್ತು. ವಾವ್. ಸ್ಟಿಲ್ ಯು ಆರ್ ಡೂಯಿಂಗ್ ದ ಸೇಮ್ ಥಿಂಗ್ ಆರ್ ಯು ಹ್ಯಾವ್ ಬಿಗ್ ಹೌಸ್ ನೌ? ಸರ್ ಇದೆ, ಚೆನ್ನಾಗಿದೆ, ಎಲ್ಲ ದೇವರು ಕೊಟ್ಟಿದ್ದಾನೆ ಸರ್. ಸೊ ಬ್ಯಾಂಕಿಂಗ್ ಲೋನ್ಸ್ ಎಕ್ಸ್ಪೀರಿಯನ್ಸ್ ಮತ್ತು ಕ್ಲೈಂಟ್ ಎಕ್ಸ್ಪೀರಿಯನ್ಸ್ ಹೇಗೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಮೇಡಮ್? ಸರ್ ಇವಾಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ 95% ಜನ ವಿತ್ ಬ್ಯಾಂಕ್ ಲೋನ್ ಸಪೋರ್ಟೇ ಬರೋದು. ಯಾಕಂದ್ರೆ ಯಾರ ಹತ್ರನೂ ಸರ್ ಇವತ್ತು ಗೊತ್ತಲ್ಲ, ಬೆಂಗಳೂರಲ್ಲಿ ಒಂದು ಚಿಕ್ಕ ಸೈಟ್ ತೊಗೊಳ್ಬೇಕು ಅಂದರೆ 50 ಲಕ್ಷ 60 ಲಕ್ಷ ಆಗುತ್ತೆ. ಯಾರು ಅಷ್ಟೊಂದು ದುಡ್ಡು ಸೇವಿಂಗ್ಸ್ ಮಾಡಿರಲ್ಲ. ಒಂದೊಂದು ಕೇಸಲ್ಲಿ ಏನಾಗುತ್ತೆ, ಅವ್ರು ಇನ್ನೊಂದು ಕಡೆ ಪ್ರಾಪರ್ಟಿ ತೊಗೊಂಡಿರ್ತಾರೆ, ಅದು ಸೇಲ್ ಮಾಡ್ತಾರೆ, ಆ ಥರ ದುಡ್ಡು ಬರಬೇಕು. ಬಿಟ್ಟರೆ ಬೇರೆ ಯಾವ ಥರನೂ ಇನ್ವೆಸ್ಟ್ಮೆಂಟ್ಸ್ ಇರಲ್ಲ, ಅಷ್ಟು ಹ್ಯೂಜ್ ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ ಬ್ಯಾಂಕಿಂಗ್ ನಾಲೆಡ್ಜ್ ಫುಲ್ ತರೋ ಇರಬೇಕು. ಒಬ್ಬೊಬ್ರು ಕಸ್ಟಮರ್ ಬೇಜಾರು ಮಾಡ್ಕೊಳ್ತಾರೆ ನಾವು ಕೇಳಿದ ತಕ್ಷಣನೇ. ಬಟ್ ಅದ್ರಲ್ಲಿ ಬೇಜಾರು ಮಾಡ್ಕೊಳ್ಳೋಂಥದ್ದು ಏನಿಲ್ಲ. ನಾವೆಲ್ಲ ಕೇಳ್ತೀವಿ, ಸರ್ ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಈ ಥರ ರಿಜಿಸ್ಟ್ರೇಷನ್ಗೆ ಇಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ, ಟೋಟಲ್ ವ್ಯಾಲ್ಯೂ ಇಷ್ಟ ಆಗುತ್ತೆ, ಸೊ ನೀವು ಇಷ್ಟು ದುಡ್ಡು ಅರೇಂಜ್ ಮಾಡಬೇಕು, ಅದೆಲ್ಲ ನಾವು ತಿಳ್ಕೊಂಡೆ ಅಲ್ವಾ. ಈಗ ನಮ್ಮಲ್ಲಿ ಏನಾಗುತ್ತೆ, ಬುಕ್ಕಿಂಗ್ ಮಾಡಿ ಅಥವಾ ಅಗ್ರಿಮೆಂಟ್ ಮಾಡಿ ಪ್ರಯೋಜನ ಇಲ್ಲ. ನಾಳೆ ನಿಮ್ಮ ಹತ್ರ ಫುಲ್ ಫಂಡ್ ಅರೇಂಜ್ ಆಗಲಿಲ್ಲ, ನೀವು ರಿಜಿಸ್ಟ್ರೇಷನಿಗೆ ಬಂದಿಲ್ಲ ಅಂದರೆ ಇದಿಷ್ಟು ಎಫರ್ಟ್ ವೇಸ್ಟ್ ಅಲ್ಲ.
ಅಬ್ಸಲ್ಯೂಟ್ಲಿ ಕರೆಕ್ಟ್. ಅಲ್ವಾ? ಸೊ ಹಾಗಾಗಿ ನಿಮ್ದು ಫುಲ್ಲು ನಮಗೆ ಕೋಆಪರೇಷನ್ ಬೇಕು. ನಿಮ್ದು ಕರೆಕ್ಟ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಪ್ರತಿಯೊಂದು ನಮ್ಗೆ ಹೇಳಿದ್ರೆ ಟೈಮ್ ಬೈ ಟೈಮ್. ಹೌದು. ಮತ್ತೆ ನಮ್ದೆಲ್ಲ ಅಪ್ರೂವ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಕಸ್ಟಮರ್ದು ಅದೇ ಇವಾಗ ಸಿಬಿಲ್ ಸ್ಕೋರು ಅವ್ರದ್ದೊಂದು ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಆಲ್ ಬ್ಯಾಂಕ್ಸ್ ವಿಲ್ ಫಂಡ್ ಸರ್. ಸೊ ಬ್ಯಾಂಕ್ ಎಷ್ಟು ಅಮೌಂಟ್ ಡಿಸ್ಬರ್ಸ್ ಮಾಡಿದ್ದೀರಾ? ಮਤਲਬ 80%, 90%? ಸರ್ ನಿಮ್ಮ ಪ್ರೊಫೈಲ್ ಮೇಲೆ HDFC ಬ್ಯಾಂಕ್ ಎಲ್ಲ ಆದ್ರೆ 80% ಕೊಡ್ತಾರೆ. 80% is right or 90% they do or just No, they will not do for plotted development. ಅದೇ ನೀವು ಅಪಾರ್ಟ್ಮೆಂಟ್ ಎಲ್ಲ ತಗೊಳ್ತಿದ್ದೀರಾ ಅಥವಾ ಕನ್ಸ್ಟ್ರಕ್ಟೆಡ್ ಮನೆ ತಗೊಳ್ತಿದ್ದೀರಾ ಅಂದ್ರೆ ದೇ ವಿಲ್ ಗಿವ್ ಅಪ್ ಟು 90% ಕೂಡ. 90% 95% ಆಗುತ್ತೆ ನಿಮ್ಮ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ. ಅದೇ ಸೈಟ್ ತಗೊಳ್ಬೇಕಾದ್ರೆ 70 to 80% ಆಗುತ್ತೆ ಸರ್. ಫಾರ್ ಇಂಟೀರಿಯರ್ ಡಿಸೈನಿಂಗ್ ಸ್ವಲ್ಪ ಹೇಳಿ, how much percentage they will disburse again? ಇಂಟೀರಿಯರ್ ಡಿಸಿಷನ್ಗೆ ಸರ್ ಅದು ನೀವು ಟೋಟಲ್ ವ್ಯಾಲ್ಯೂ ಮೇಲೆ 5 to 10% ಇರುತ್ತೆ ಸರ್ ಅಷ್ಟೇ. ಅಷ್ಟೇ, ಹೌದು. 5 to 10%. ಹೌದು. ಸೊ ಡಾಕ್ಯುಮೆಂಟೇಶನ್ ಟ್ರಾನ್ಸಾಕ್ಷನ್ ಎಷ್ಟು ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ ಸರ್? ಈಗ ನಮ್ಮ ಪ್ರಾಪರ್ಟಿನಲ್ಲಿ ಏನಾಗುತ್ತೆ ಅಂತಂದ್ರೆ ಈಗ And ನೀವು ಎಷ್ಟು ಯಾವ ಡಾಕ್ಯುಮೆಂಟ್ಸ್ ಶುಡ್ ಬಿ ದೇರ್? ಅಲ್ಲ ಇವಾಗ ಫಸ್ಟ್ ಏನಂತಂದ್ರೆ ಒಂದು ಸೇಲ್ ಡೀಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಸೇಲ್ ಡೀಡ್ ಓದಿದಾಗಲೇ ನಿಮಗೆ ಗೊತ್ತಾಗುತ್ತೆ ಅವ್ರಿಗೆ ಹೆಂಗೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗಿದೆ ಅಂತ. ನಿಮಗೆ ಡಾಕ್ಯುಮೆಂಟ್ಸೇ ಮಾತಾಡೋದು. ಇವತ್ತು ನೀವು ನನ್ನ ಹತ್ರ ಸೈಟ್ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ. ಆ ಸೈಟ್ನ ತೊಗೊಂಡು ನೀವು ಡೆಲ್ಲಿಗೆ ಹೋಗೋಕ್ಕಾಗಲ್ಲ, ಅದು ಅಲ್ಲೇ ಇರುತ್ತೆ. ನಾನಿರ್ತೀನಿ, ನಾನು ಇರೋದಿಲ್ಲ. ಆ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ನೀಟಾಗಿ ನಾನು ರೆಡಿ ಮಾಡಿದರೆ ಅದೇ ಮಾತಾಡುತ್ತೆ. ಇದು ಹೆಂಗೆ ಬಂತು ಪ್ರಾಪರ್ಟಿ, ಇದು ಯಾವಾಗ ನಾನು ತೊಗೊಂಡಿದ್ದೆ, ನನಗೆ ಹೇಗೆ ಬಂತು, ನಾನು ನಿಮ್ಗೆ ಯಾವ ರೀತಿ ರೈಟ್ ಪಾಸ್ ಮಾಡಿದ್ದೀನಿ, ಅದೆಲ್ಲ ಡಾಕ್ಯುಮೆಂಟಲ್ಲೇ ಇರುತ್ತೆ. ಸೊ ಹಾಗಾಗಿ ಡಾಕ್ಯುಮೆಂಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ರಿಯಲ್ ಎಸ್ಟೇಟ್. ಖಾತಾ ಬಿ ವಾಟ್ ಇಸ್ ದಟ್? ಸರ್ ಖಾತಾ ನಿಮಗೆ ಗೊತ್ತಲ್ಲ ಸರ್, ಎ ಖಾತಾ ಬಿ ಖಾತಾ ಅದೆಲ್ಲ ಹೇಳ್ತಾರೆ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಈಗ ಯಾವುದೇ ಒಂದು ಪ್ರಾಪರ್ಟಿ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರನೇ ಪ್ಲಾನ್ ಅಪ್ರೂವಲ್ ತಗೊಂಡು ಡೆವಲಪ್ಮೆಂಟ್ ಮಾಡಿದ್ರೆ ಅದಕ್ಕೆ ಎ ಖಾತಾ ಬರುತ್ತೆ. ಸರಿ. ಅದೇ ಅದು ಅಪ್ರೂವಲ್ ತಗೊಳ್ದೇನೆ ಮಾಡಿರ್ತಾರೆ, ಬಟ್ ಲೇಟರ್ ಆನ್ ಅದಕ್ಕೇನೋ ಬೆಟರ್ಮೆಂಟ್ ಚಾರ್ಜಸ್ ಎಲ್ಲ ಕಟ್ಕೊಂಡು ಖಾತಾ ಮಾಡ್ಕೊಂಡಿರ್ತಾರೆ ಅಂದ್ರೆ ಬಿ ಖಾತಾ ಬರುತ್ತೆ. ಸೊ ಡಿಜಿಟಲ್ ಮೀಡಿಯಾ ಮಾರ್ಕೆಟಿಂಗ್ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯನ್ನು ಹೇಗೆ ಚೇಂಜ್ ಮಾಡುತ್ತೆ ಮೇಡಮ್? ಸರ್ ತುಂಬ ಈಸಿ ಅಲ್ಲ. ಈಗ ನಿಮ್ಮ ಮೊಬೈಲಲ್ಲೇ ನೋಡ್ಕೋಬೋದಲ್ಲ. ಈಗ ನೀವು ಮುಂಚೆ ಥರ ಸೈಟಿಗೆ ಬರಬೇಕು ಅಂತ ಏನಿಲ್ಲ. ಗೂಗಲ್ ಮ್ಯಾಪ್ ಓಪನ್ ಮಾಡಿ ನಮ್ಮ ಪ್ರಾಜೆಕ್ಟ್ ನೋಡಿ, ಸುತ್ತಮುತ್ತ ಯಾವ ಪ್ರಾಜೆಕ್ಟ್ ಇದೆ ನೋಟ್ ಡೌನ್ ಮಾಡ್ಕೊಳ್ಳಿ. ಅದು ಇನ್ನೂ ನೀವು ಎಲ್ಲ ChatGPT ಎಲ್ಲ ಓಪನ್ ಮಾಡ್ತೀರಾ ಅಂದರೆ ಜಸ್ಟ್ ಲೊಕೇಶನ್ ಹಾಕಿ, ಆ ಲೊಕೇಶನ್ ಸುತ್ತಮುತ್ತ ಏನೇನು ಡೆವಲಪ್ಮೆಂಟ್ ಇದೆ ಅಲ್ಲೇ ಕೊಟ್ಬಿಡುತ್ತೆ. ಅದು ನೋಡ್ಕೊಂಡು ನೀವು ವಿಸಿಟ್ ಮಾಡ್ಬೋದು. ನೀವು ChatGPT ಯೂಸ್ ಮಾಡ್ತೀರಾ? ಎಸ್ ಮಾಡ್ತೀನಿ. ಎಸ್. But what is the use, like how you do it? ಸರ್ ನನ್ನ ಕಸ್ಟಮರ್ ಕೋಆರ್ಡಿನೇಷನ್ಗೆ, ನಂಗೆ ಎವ್ರಿ ಡೇ ಸೋಷಿಯಲ್ ಮೀಡಿಯಾ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ, ನಂದು ಗೂಗಲ್ ಬಿಸ್ನೆಸ್ ಪೇಜ್ ಪೋಸ್ಟಿಂಗ್ಸಿಗೆ ಪಟ್ ಅಂತ. ವಾವ್, ವೆರಿ ಸ್ಮಾರ್ಟ್ ಮೇಡಮ್. Yes. ಸೂಪರ್. ಸೊ ಲೀಡ್ ನರ್ಚರಿಂಗ್ ಕನ್ವರ್ಸೇಷನ್ ಅಲ್ಲಿ ಬಿಗ್ಗೆಸ್ಟ್ ಫ್ಯಾಕ್ಟರ್ ಯಾವುದು ಮೇಡಮ್? ಯು ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಸರ್. ಪೇಷನ್ಸ್ ಇಸ್ ದ Yes. ಕೀ ಫ್ಯಾಕ್ಟರ್. ಎಸ್. ಯಾಕಂದ್ರೆ ನೋಡಿ, ಈಗ ನಾನು ಹೇಳಿದ್ನಲ್ಲ ಆವಾಗ್ಲೂ, ಕಸ್ಟಮರ್ ತುಂಬಾನೇ ನೆಗೆಟಿವ್ ಒಂದು ಇದರಲ್ಲೇ ಬಂದಿರ್ತಾರೆ, ಎಕ್ಸ್ಪೀರಿಯನ್ಸ್ ಇಟ್ಕೊಂಡೇನೆ ಇರುತ್ತೆ ಅವ್ರ ಮೈಂಡಲ್ಲಿ. ಅಯ್ಯೋ ಇವ್ರು ಮೋಸ ಮಾಡಿಬಿಟ್ರೆ ಅಂತ. ನಮಗೆ ಚಿಕ್ಕದನ್ನ ಅಂತ ಅನ್ಸೋದು ಅವ್ರಿಗೆ ತುಂಬ ದೊಡ್ಡದಿರುತ್ತೆ. ಇವಾಗ ಸಿಂಪಲ್ ಆಗಿ ಒಂದು EC ಅಂತ ಹೇಳ್ತಾರೆ. ಅದೇ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಅಂದರೆ ಋಣಭಾರ ಪತ್ರ. ಅಂದರೆ ಆ ಪ್ರಾಪರ್ಟಿ ಮೇಲೆ ಯಾವುದೇ ರೀತಿ ಟ್ರಾನ್ಸಾಕ್ಷನ್ ಇಲ್ಲ ಅನ್ನೋದಕ್ಕೆ ಅದೊಂದು ಸಿಂಪಲ್ ಡಾಕ್ಯುಮೆಂಟ್. ಅದು ಇವಾಗ ಎಲ್ಲ ಆನ್ಲೈನ್ ಮಾಡಿದ್ದಾರೆ ಸರ್. ನೀವೇ ಕೂಡ ಕಾವೇರಿನಲ್ಲಿ ಲಾಗಿನ್ ಮಾಡಿದ್ರೆ ಯಾವ ಪ್ರಾಪರ್ಟಿ ಬೇಕಾದ್ರೂ ಡೀಟೇಲ್ಸ್ ಇದ್ರೆ EC ತಗೋಬಹುದು. ಬಟ್ ಅದನ್ನ ನಮಗೆ ಸಿಂಪಲ್ ಅನ್ಸುತ್ತೆ, ಬಟ್ ನೀವು ಆ ಕಡೆ ಇರೋರು ತುಂಬಾ ಕಾಂಪ್ಲಿಕೇಟೆಡ್ ಅನ್ಸುತ್ತಲ್ವಾ. ನಾವು ಅದನ್ನ ನೀಟಾಗಿ ಮಾತಾಡಿ ಅದು ಹಿಂಗಲ್ಲ ಸರ್ ಹಿಂಗೆ ಅಂತಂದ್ರೆ ನಿಮ್ಗೆ ಅರ್ಥ ಆಗತ್ತೆ. ಕಸ್ಟಮರು ಹೇಗೆ ಗೊತ್ತಾ ಸರ್, ಈಗ ಪ್ರಾಬ್ಲಮ್ಸ್ ಬರುತ್ತೆ ಅಂದಾಗ ಸಾಲ್ವ್ ಮಾಡೋದಕ್ಕೆ ನಾವು ಜೊತೆನಲ್ಲಿ ಇದೀವಿ ಅಂದ್ರೆ ಅವ್ರು ಪ್ಯಾನಿಕ್ ಆಗಲ್ಲ. ಸರಿ. ಅದೇ ನಾನು ಫೋನ್ ಎತ್ತಲ್ಲ, ನಾನು ಹೇಳಿದ ಟೈಮಿಗೆ ಸಿಗಲ್ಲ, ಅದೆಲ್ಲ ಮಾಡಿದ್ರೆ ಅವ್ರು ಪ್ಯಾನಿಕ್ ಆಗೇ ಆಗ್ತಾರೆ ಅಲ್ವಾ. ಸೊ ವಿ ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಅವ್ರದ್ದೆಲ್ಲ ತಿಳ್ಕೋಬೇಕು, ಆಮೇಲೆ ನಾವು ಮಾತಾಡ್ಬೇಕು. ಹೂ ಇಸ್ ದ ಮೋಸ್ಟ್ ಬಯರ್, ಮ್ಯಾನ್ ಆರ್ ವುಮೆನ್? ಸರ್ ಮ್ಯಾನೇ, ಬಟ್ ಡಿಸಿಷನ್ ಮೇಕರ್ ಬ್ಯಾಕಲ್ಲಿ ವುಮೆನ್ ಇದ್ದೇ ಇರ್ತಾರೆ. ಡಿಸಿಷನ್ ಮೇಕರ್ ಇಸ್ ಎಸ್, ವುಮನ್ ಇದ್ದೇ ಓನ್ಲಿ. ಇರ್ತಾರೆ. ಯಾಕಂದ್ರೆ ಇವಾಗ ಫ್ಯಾಮಿಲಿ ಅದು ಅಪ್ರೂವಲ್ ಬೇಕೇ ಬೇಕಾಗತ್ತಲ್ಲ ಸರ್. ಏನಿದ್ರು ಫೈನಾನ್ಷಿಯಲ್ಸು ಅದು ಇದು ನೋಡ್ತಾರೆ ಅಷ್ಟೇ. ಸೊ ಬೆಂಗಳೂರು ಇನ್ವೆಸ್ಟ್ಮೆಂಟ್ ಹಾಟ್ಸ್ಪಾಟ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸ್ಟ್ರಾಂಗೆಸ್ಟ್ ರೀಸನ್ ಯಾವುದು ಮೇಡಮ್? ಸರ್ ಮೇನ್ ನಿಮಗೆ ಗೊತ್ತು, ಒಳ್ಳೆ ವೆದರು ಆಯ್ತಾ. ನಾನು ಮೊನ್ನೆ ಯಾವುದೋ ಇನ್ಫೋಗ್ರಾಫಿಕ್ಸ್ ನೋಡ್ತಿದ್ದೆ. ಅಫೋರ್ಡಬಿಲಿಟಿನಲ್ಲಿ ನೋಡಿದ್ರೆ ನಮ್ಮ ಬ್ಯಾಂಗ್ಳೂರ್ಗೂ ಒಂದು ಮಧ್ಯದಲ್ಲಿದೆ ಕಂಪೇರ್ ಟು ಲೈಕ್ ಇವತ್ತು ನಾನು ಮೊನ್ನೆ ತಾನೇ ನೋಡ್ತಿದ್ದೆ ಹೈದರಾಬಾದ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ ಅಂತ ರಿಯಲ್ ಎಸ್ಟೇಟ್ ಅಲ್ಲಿ. ಅದ್ ಬಿಟ್ರೆ ನೋಯ್ಡಾ, ಗುರ್ಗಾಂವ್, ಮುಂಬೈ ಎಲ್ಲ ಬಿಟ್ರೆ ಬ್ಯಾಂಗ್ಳೂರು. ಸೊ ಅದೊಂದು. ಆಮೇಲೆ ನಿಮ್ಗೂ ಗೊತ್ತು ಇಲ್ಲಿ ನಾವು ಎಷ್ಟು ಅಕಾಮಿಡೇಟಿವ್ ಆಗಿದೀವಿ ಅಂತ. ಸೊ ನಮಗೆ ಹಿಂದಿ ಬರುತ್ತೋ ಇಲ್ವೋ, ನಾವು ಅವರಿಗೆ ಕನ್ನಡ ಮಾತಾಡಿ ಅಂತ ನಾವು ಹೇಳಲ್ಲ. ಹಿಂದಿನಲ್ಲಿ ಅರ್ಧ ಬರ್ಧ ಆದ್ರೂ ಅವ್ರಿಗೆ ಹೇಳ್ಬಿಟ್ಟು ರೂಟ್ ತೋರಿಸ್ತೀವಿ. ಸರಿ ಸರ್. ಅಭಿ ರೈಟ್ ನೌ ವೇರ್ ಇಸ್ ದ farmland is booming?
ಸೊ ಫಾರ್ಮ್ ಸರ್ ಇವಾಗ ಹೆಂಗಾಗಿದೆ ಅಂದರೆ ಎಲ್ಲಿ ವಾಟರ್ ಸೋರ್ಸ್ ಚೆನ್ನಾಗಿದೆ, ಎಲ್ಲಿ ಸೀನಿಕ್ ಇದೆ ಅಂದರೆ ಇವಾಗ ಮೈಸೂರು ರೋಡ್ ತೊಗೊಳ್ಬೋದು ಅಥವಾ ಕನಕಪುರ ರೋಡ್ ತೊಗೊಳ್ಬೋದು ಅಥವಾ ಹೊಸೂರು ರೋಡಲ್ಲೆಲ್ಲ ಸ್ವಲ್ಪ ಸೀನಿಕ್ ಗುಡ್ಡ ಬೆಟ್ಟಗಳೆಲ್ಲ ಇದಾವಲ್ಲ, ಅಲ್ಲಿ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ಸ್ ಚೆನ್ನಾಗಿ ಆಗ್ತಾ ಇದೆ ಸರ್. Okay. So how you find that this is a good builder or this is a good farmland owner? ಸರ್ ನೋಡಿ, ಫಸ್ಟು ನಾವು ಏನಾಗುತ್ತೆ ಅಂತಂದರೆ ಇನ್ಸ್ಟಿಂಕ್ಟ್ ಇರುತ್ತಲ್ಲ ಸರ್, ನಿಮ್ಮ ಹತ್ರ ಮಾತಾಡಿದ ತಕ್ಷಣವೇ ನಿಮ್ಮ ಜೊತೆ ನಾವು ಕೆಲಸ ಮಾಡ್ಬೋದಾ ಬೇಡವಾ ಅಂತ ಅನಿಸುತ್ತೆ. ಆಮೇಲೆ ಇದು ಹೆಂಗೆ ಅಂತಂದರೆ ಒಂದು ದಿವಸದಲ್ಲಿ ಆಗೋ ಕೆಲಸ ಅಲ್ಲ. ಈಗ ನಮಗೇನಾಗುತ್ತೆ, ನೀವು ಬರ್ತೀರಿ, ನಮ್ಗೆ ಜಾಗ ತೋರಿಸ್ತೀರಿ, ಜಾಗ ತೋರಿಸಿದ ತಕ್ಷಣ ನಾವೇನು ಮಾಡ್ತೀವಿ, ಮತ್ತೆ ನಾವೇ ಹೋಗ್ತೀವಿ, ಅಕ್ಕಪಕ್ಕದವ್ರ ಹತ್ರ ವಿಚಾರಿಸ್ತೀವಿ, ಡಾಕ್ಯುಮೆಂಟ್ಸ್ ತೊಗೊತೀವಿ, ನಮಗೆ ನಮ್ಮದೇ ಪ್ಯಾನಲ್ ಅಡ್ವೊಕೇಟ್ಸ್ ಇರ್ತಾರೆ, ಅವ್ರ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ. ಅದ್ರ ಮೇಲೆ ಅದೇ ಈಗ ಇದು ಬೇರೆ ಅಪ್ರೂವ್ಡ್ ಲೇಔಟ್ ಅಂತಂದ್ರೆ ಬಂದರೆ ಸರ್, ನಾನು HDFC ಕೂಡ ಕನೆಕ್ಟರ್ ಕೊಡಿದೆ. ನಂದು HDFC ಬ್ಯಾಂಕಲ್ಲಿ ನಾನು 2010 ಕೆಲಸ ಮಾಡ್ತಿರೋದ್ರಿಂದ ನನ್ನ ಫೈಲ್ಸ್ನೆಲ್ಲ ತುಂಬ ಚೆನ್ನಾಗಿ ಸ್ಟಡಿ ಮಾಡಿ ನಂಗೆ ರಿಪೋರ್ಟ್ ಕೊಡ್ತಾರೆ. So do you also study about that legal documentation Yes, for sir. that or not? ಓದ್ತೀನಿ. Ah, ಹಾಂ, ಓದ್ತೀನಿ. wow. So real estate ಯಾಕೆ ಲೋ ಇನ್ವೆಸ್ಟ್ಮೆಂಟ್ ಹೈ ಲರ್ನಿಂಗ್ ಕರಿಯರ್ ಅಂತ ಹೇಳ್ತಾರೆ ಮೇಡಮ್? ನೋಡಿ ಸರ್, ಇವಾಗ ರಿಯಲ್ ಎಸ್ಟೇಟ್ ನೀವು ಮಾಡ್ಬೇಕಂತಂದ್ರೆ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ಸರಿ, ಅಪ್ಲೋಡ್ ಆಯ್ತಾ? ಸ್ಮಾರ್ಟ್ ಫೋನ್ ಇಟ್ಕೊಳ್ಳಿ. ಫಸ್ಟು ನಿಮ್ಮ ಜೊತೆನಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೊಂದು ಪ್ರಾಪರ್ಟಿ ಕೊಡಿಸಿ, ಇಲ್ಲ ನಿಮ್ಮ ಜೊತೆನಲ್ಲಿ ಯಾರ್ಯಾರು ಪ್ರಾಪರ್ಟಿ ಮಾರ್ಬೇಕಂತಿದಾರ ಅವ್ರಿಗೆ ಸೇಲ್ ಮಾಡಿಸಿ, ನಿಮಗೆ ಎಕ್ಸ್ಪೀರಿಯನ್ಸ್ ಬಂತಲ್ಲ. ಆಮೇಲೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲ ಫ್ರೀ ಪೋಸ್ಟಿಂಗ್ಸ್ ಇದೆ, ಸರಿ ಪೋಸ್ಟಿಂಗ್ ಮಾಡಿ. ನಾನೇನು ಮಾಡ್ತಿದ್ದೆ ಗೊತ್ತಾ ಸರ್, ಸ್ಟಾರ್ಟಿಂಗಲ್ಲಿನೂ ಅಷ್ಟೇ, ಅವಾಗೂ ಅಷ್ಟೇ, ಕ್ವಿಕ್ಕರ್ ಆಗಲಿ 99 acres ಮ್ಯಾಜಿಕ್ ಪಿಕ್ಸಲ್ಲೆಲ್ಲ ಒಂದು ಆ್ಯಡ್ ಫ್ರೀ ಕೊಡ್ತಾರೆ ಸರ್ ಪೋಸ್ಟಿಂಗಿಗೆ. ಸೊ ಯು ಟೆಲ್ ಮಿ ಅಬೌಟ್ ಯುವರ್ ಸೇಲ್ಸ್ ಅಲ್ಲಿ ಬಿಗ್ಗೆಸ್ಟ್ ಚಾನಲ್ಸ್ ಏನು ಅಂಡ್ ಕ್ಲೈಂಟ್ ಟ್ರಸ್ಟ್ ಗೇನ್ ಮಾಡೋ ಟ್ರಿಕ್ ಯಾವುದು? ಯು ಟೆಲ್, ನೀವು ಹೇಳಿ ಸರ್. ಲೀಡ್ ಜನರೇಷನ್ ಅಂತಂದ್ರೆ ಆನ್ಲೈನು ಆಫ್ಲೈನು ಎಲ್ಲ ಇರುತ್ತೆ. ಸೊ ನಾವು ಅದೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚಲ್ಲಿ ಆಕ್ಟಿವಿಟೀಸ್ ಮಾಡ್ತಿರ್ತೀವಿ, ರೋಡಲ್ಲಿ ಬೋರ್ಡ್ ಹಾಕಿರ್ತೀವಿ. ಆಮೇಲೆ ಎಸ್ಪೆಷಲಿ ನಮ್ಗೆ ಇನ್ನೂ ಒಂದು ಏನಾಗುತ್ತೆ ಗೊತ್ತಾ ಸರ್, ನಾವು ಕೆಲಸ ಮಾಡಿರ್ತೀವಲ್ಲ, ಹಳೆ ಕಸ್ಟಮರೇ ನಮ್ಮನ್ನ ಕಾಪಾಡ್ತಾರೆ. ಎವ್ರಿ ವೀಕ್ ನನ್ನ ಟೀಮಿಗೆ ಕೇಳಿ, ಅಟ್ಲೀಸ್ಟ್ ಐ ವಿಲ್ ಗೆಟ್ 4 to 5 ರೆಫರೆನ್ಸ್ ಕಾಲ್ಸ್. ಸರಿ, ಅವ್ರಿಗೆ ನಾವು ನೀಟಾಗಿ ಸರ್ವಿಸ್ ಕೊಟ್ರೆ ನಮಗೆ ಸಾಕು. ಸೊ ಇದು ಲೀಡ್ ಜನರೇಷನ್ ಅಂದ್ರೆ ಹೇಳಿದ್ನಲ್ಲ, ಇವಾಗ ತುಂಬಾನೇ ಫ್ರೀ ಪೋರ್ಟಲ್ಸ್ ಇದೆ, ಸೋಷಿಯಲ್ ಮೀಡಿಯಾ ಇದೆ. ನಾವೇನ್ ಮಾಡ್ತಿದ್ವಿ ಅಂತಂದ್ರೆ, ನಾನು ಸರ್ 2010 ನಾನು ಡೇಟಾಬೇಸ್ ಮೇಂಟೈನ್ ಮಾಡ್ಕೊ ಬಂದಿದ್ದೀನಿ. 2010 ಫುಲ್ ಡೇಟಾಬೇಸ್? ಎಸ್, ನನ್ನ ಹತ್ರ ಲಕ್ಷಾಂತರ ಎನ್ಕ್ವೈರೀಸ್ ಇದೆ. ನನ್ಗೆ ಯಾವುದೇ ಹೊಸ ಪ್ರಾಜೆಕ್ಟ್ ಬಂತಾ, ಅದಕ್ಕೆ ಮುಂಚೆಲ್ಲ SMS ಕ್ಯಾಂಪೇನ್ ಮಾಡ್ತಿದ್ದೆ, ಇವಾಗ ವಾಟ್ಸಪ್ ಕ್ಯಾಂಪೇನ್ ಮಾಡ್ತೀನಿ. ಸೊ ದಟ್ ಅದರಿಂದಾನೇ ಮತ್ತೆ ಎನ್ಕ್ವೈರೀಸ್ ಬರಕ್ ಶುರು ಆಗುತ್ತಲ್ಲ. ವಿಲ್ ಸ್ಟಾರ್ಟ್. ಎಸ್, ವೆರಿ ಸಿಂಪಲ್. ಸೊ ಯುವರ್ ಫಸ್ಟ್ ಪ್ರಾಜೆಕ್ಟ್ ಹೇಗೆ ಸಿಕ್ತು ಮೇಡಮ್? ಸರ್ ನಾನು ಫಸ್ಟ್ ಹೋಮ್ಲ್ಯಾಂಡ್ ಎಲ್ಲ ಕೆಲಸ ಮಾಡಿದ್ದು. ಅಲ್ಲಿಂದ ಮಾಡಿದ್ಮೇಲೆ ನನ್ನ ಕೆಲಸ ನೋಡಿ ಹುಡುಕ್ತಾರೆ ಸರ್. ಅಟ್ಲೀಸ್ಟ್ ವಾರಕ್ಕೊಬ್ರು ಹೊಸ ಬಿಲ್ಡರ್ ಹುಡುಕ್ತಾರೆ. ನಾವು ಮಾಡೋಕ್ಕಾಗಲ್ವ ಅಂತ ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಅಷ್ಟೇ. ನಾವು ಮಾತಾಡಬಾರ್ದು, ನಮ್ಮ ಬಗ್ಗೆ ಬೇರೆಯವ್ರು ಮಾತಾಡಬೇಕು ಅಷ್ಟೇ. ಸೊ ಯಂಗ್ ಪ್ರೊಫೆಷನಲ್ ಕರಿಯರ್ ಬಿಲ್ಡ್ ಮಾಡೋಕೆ ಯಾವ ರೋಡ್ ಮ್ಯಾಪ್ ಫಾಲೋ ಮಾಡಬೇಕು ಮೇಡಮ್? ಸರ್ ಫಸ್ಟು ಅದೇ ಹೇಳ್ತೀನಲ್ಲ, ನಮ್ಮಲ್ಲಿ ನಮಗೆ ಕಾನ್ಫಿಡೆನ್ಸ್ ಇರಬೇಕು, ಮತ್ತೆ ಕಲಿಯೋಕ್ಕೆ ಓಪನ್ ಇರಬೇಕು, ಎವ್ರಿ ಡೇ ಕಲಿಬೇಕು. ಪ್ರತಿದಿನ ಕಲಿಬೇಕು ಸರ್, ಪ್ರತಿದಿನ ಓದಬೇಕು. ಪ್ರತಿದಿನ ಅಟ್ಲೀಸ್ಟ್ 10 to 20 minutes ಓದಲೇಬೇಕು ಸರ್. ತುಂಬಾ ಈಸಿ ಇವಾಗ. ನಿಮ್ಮಂಥವ್ರು ಪಾಡ್ಕಾಸ್ಟ್ ನೋಡಿದ್ರು ನಾವು ಎಷ್ಟೊಂದು ಕಲಿಬೋದು, ಆಯ್ತಾ? ಮತ್ತೆ ಅದೇ ಇಂಟರ್ನೆಟ್ ಅಲ್ಲಿ ಒಂದೇ ಒಂದು ಗೂಗಲ್ಗೆ ಒಂದು ಕ್ವಶನ್ ಹಾಕಿದ್ರೆ ಅದೇ ಒಂದು 10 ಕ್ವಶನ್ ಕೇಳಿ ಇರೋ ಬರೋದೆಲ್ಲ ಕೊಡುತ್ತೆ ಅಷ್ಟೇ. ಸೊ ಕಂಟಿನ್ಯೂಸ್ ಲರ್ನಿಂಗ್ ಈ ಇಂಡಸ್ಟ್ರಿಯಲ್ಲಿ ಎಕ್ಸ್ಪರ್ಟೀಸ್ ಮೇಂಟೈನ್ ಮಾಡೋಕೆ ಹೇಗೆ ಹೆಲ್ಪ್ ಮಾಡುತ್ತಿದೆ ಮೇಡಮ್? ಸರ್ ನೋಡಿ, ಇವಾಗ ಒಂದು ನಮ್ಮ ಮಾರ್ಕೆಟಿಂಗ್ ಅಂತ ತೊಗೊಂಡ್ರು ಸುಮಾರು ಹೊಸ ಐಡಿಯಾಸ್ ಬರ್ತಾ ಇರುತ್ತೆ. ಎರಡನೇದು ಡಾಕ್ಯುಮೆಂಟೇಶನ್ ಪಾರ್ಟಲ್ಲಿ ತೊಗೊಂಡ್ರು ಗೌರ್ಮೆಂಟಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಎವ್ರಿ ಡೇ ಕಲಿತಾ ಇದ್ರೆ ನಮ್ಮನ್ನ ಅಪ್ಡೇಟ್ ಮಾಡ್ಕೊಂಡು ನಾವು ಎಕ್ಸ್ಪರ್ಟಿ ಆಗೋಕ್ಕಾಗದಲ್ವಾ, ಹಾಗೆ. ಸೊ ಫ್ಯೂಚರ್ ಅಲ್ಲಿ ಕನ್ನಡ ರಿಯಲ್ ಎಸ್ಟೇಟ್ ಚಾನೆಲ್ ಸ್ಟಾರ್ಟ್ ಮಾಡೋ ವಿಷನ್ ಇದೆಯಾ ಮೇಡಮ್? ಹೌದಿದೆ. ಕಲ್ತಿರೋದು ಅಲ್ಲ, ನಾವು ಕಲ್ತಿರೋದು ಬೇರೆಯವ್ರಿಗೆ ಯೂಸ್ ಆಗಬೇಕಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್, ನಾನು ತುಂಬ ಹಿಂಗೆ ಮುಂಚೆ ಯೂಸ್ ಮಾಡ್ತಿದ್ದೆ, ಅಂದರೆ ಯೋಚನೆ ಮಾಡ್ತಿದ್ದೆ ಸರ್, ಪ್ರತಿಯೊಬ್ಬ ಮನುಷ್ಯನು ಲೈಫ್ ಮ್ಯಾನ್ಯುಯಲ್ ಅಂತ ಒಂದು ಮಾಡ್ಬೇಕು ಸರ್. ನಮ್ಮ ಫ್ಯೂಚರ್ ಜನ್ರೇಷನ್ಗೆ ನಾವು ಎಷ್ಟೊಂದು ಕಲ್ತಿದ್ದೀವಿ, ಎಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ದೀವಿ, ನಮ್ಗೆ ಏನು ಮಾಡಬೇಕಂತ ಗೊತ್ತು, ಅನ್ನೋಕ್ಕಿಂತ ಏನು ಮಾಡಬಾರ್ದು ಅಂತಲೂ ಗೊತ್ತು. ಅದೇ ಥರ ಒಂದೊಂದು ಇಂಡಸ್ಟ್ರಿ ಎಕ್ಸ್ಪರ್ಟ್ಸು ಅವ್ರದ್ದೊಂದು ಲೈಫ್ ಮ್ಯಾನ್ಯುಯಲ್ ಅಂತ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಹೆಲ್ಪ್ ಆಗುತ್ತಲ್ಲ ಸರ್. ಸೊ ಒಂದು ಮೆಸೇಜ್ ಫಾರ್ ಆಲ್ ನ್ಯೂ ಜನರೇಷನ್: ಹ್ಯಾವ್ ಪೇಷನ್ಸ್ ಸರ್. ಬಟ್ ದೇ ಡೋಂಟ್ ಹ್ಯಾವ್ Patience is the key, sir. Because I think we have done enough for them, for our kids. So I think they should not do but anything. Sir, I feel very sad actually. Like this is out of our ನಾನು ನೆನ್ನೆ ಕೂಡ ಒಬ್ಬ 25-year-old ಹುಡುಗ ಮೆಟ್ರೋ ರೈಲಿಗೆ ಸಿಕ್ಕಿ ಸೂಸೈಡ್ ಮಾಡ್ಕೊಂಡ ಅಂತ ಕೇಳಿದೆ. ಐ ಫೀಲ್ ವೆರಿ ಬ್ಯಾಡ್ ಸರ್. ಯಾಕಂದ್ರೆ ವಿ ಶುಡ್ ಹ್ಯಾವ್ ಲಾಟ್ ಆಫ್ ಪೇಷನ್ಸ್. ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ. ಎವ್ರಿ ಡೇ ಇಸ್ ಅ ಚಾಲೆಂಜ್. ವಿ ಹ್ಯಾವ್ ಟು ಫೇಸ್ ಇಟ್, ವಿ ಹ್ಯಾವ್ ಟು ಕ್ಲೋಸ್ ಇಟ್ ಅಂಡ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಸರ್. ಅಲ್ವಾ? ಲೈಫ್ ಈಸ್ ಅದೇ. ಇವಾಗ ನಾನು ನಮ್ಮ ಹುಡುಗರಿಗೂ ಹೇಳ್ತಿರ್ತೀನಿ, ಇಟ್ ಇಸ್ ಅ ವಾರ್ ಝೋನ್. ಎವ್ರಿ ಡೇ ನಾವು ಮನೆಯಿಂದ ಬರ್ತೀವಿ,
ಯುದ್ಧ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಎವ್ರಿ ಡೇ ವಿ ಹ್ಯಾವ್ ಟು. ಎಲ್ಲರಿಗೂ ಒಂದು ಟೈಮ್ ಇದೆ. ಆ ದೇವರು ನಮಗೆ ನಂದು ಇವತ್ತು ಟಿಕೆಟ್ ಕಟ್ ಆಯ್ತು ಅಂದ್ರೆ ನಾನು ಹೋಗೋದೆ, ಬಟ್ ನಾವಾಗೆ ಟಿಕೆಟ್ ಕಟ್ ಮಾಡ್ಕೋಬಾರ್ದು. ವೆರಿ ಲೈಫ್ ಚೇಂಜಿಂಗ್ ಸೆಂಟೆನ್ಸ್ ಮೇಡಮ್. ಪೇಷನ್ಸ್, ಪೇಷನ್ಸ್, ನಥಿಂಗ್ ಎಲ್ಸ್. ವಾವ್. ಸೊ ಮುಂದಿನ 2-3 ವರ್ಷದಲ್ಲಿ MH ಪ್ರಮೋಟರ್ಸ್ನ ಗ್ರೋತ್ ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಸರ್, ನಾನು 2010ನಲ್ಲಿ ಅದೇ ಬಿಸ್ನೆಸ್ ಮ್ಯಾನೇಜರಿಂದ ಶುರು ಮಾಡಿದೆ. ಆಮೇಲೆ ತುಂಬ 8 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗಲೂ ಒಂದು 8 ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ದೀನಿ. ಇವಾಗ ನಾನು ಡೆವಲಪರ್. ನಂದು ಹೊಸ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಶುರು ಆಗ್ತಿದೆ ಮಂಡೆಯಿಂದ. ಸೊ ಅದಕ್ಕೆ ನಾನು ಐ ಆಮ್ ಹ್ಯಾವಿಂಗ್ ಎ ಇನ್ವೆಸ್ಟರ್, ಬಟ್ ಇನ್ 2-3 ಇಯರ್ಸ್ಗೆ ಐ ಶುಡ್ ಬಿ ದ ಇನ್ವೆಸ್ಟರ್. You invest in us, madam. Yeah, sure. Not in properties. Wow. So thank you for coming, ma'am, in the show. And ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಸೊ ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡಿ ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸರ್. ಅಂಡ್ ನಾನು ಕನ್ನಡ ಭಾಷೆ ಕಲಿತಾ ಇದ್ದೀನಿ. ಸೊ ಏನಾದರೂ ತಪ್ಪು ಆದರೆ ಕ್ಷಮಿಸಿ ಮೇಡಮ್. ಇಲ್ಲ, ನೀವು ಕಲಿತಿದ್ದೀರಾ, ಅದೇ ಸಂತೋಷ ಸರ್. ಅದೇ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್.